ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಚಂದಿದ್ದೀರಿ ಅಂತ ಅನ್ಕೊಳ್ತೀನಿ. ಭಾಳ ದಿನ ಗ್ಯಾಪ್ ಆಗಿತ್ತು, ನಾ ಕೆಲ್ಸಕ್ಕೆ ಹೋಗ್ಲಾರ್ದೆ. ಹಾಗಾಗಿ ಇವತ್ತೊಂದು ಸತ್ನಾಣ ಇತ್ತು. ಫಸ್ಟ್ ಬಂದು ಸತ್ನಾಣ ಪ್ರಸಾದ ಪ್ರಿಪೇರ್ ಮಾಡಿ ಆಮೇಲೆ ಸುಶ್ಲಾ ಮಾಡಿಕೊಟ್ಟೆವು ನೋಡ್ರಿ. ಇವತ್ತು ಕಾರ್ಯಕ್ರಮದಾಗ ವಿಶೇಷವಾಗಿ ಮೈಸೂರು ಪಾಕ್ನೇ ಇತ್ತು. ಹಾಗಾಗಿ ಮೈಸೂರು ಪಾಕ್ ಪ್ರಿಪೇರ್ ಮಾಡಿದೆವು. ಯಾಕೋ ಗೊತ್ತಿಲ್ಲ, ಮೈಸೂರು ಪಾಕ್ ಒಂಚೂರು ಇವತ್ತು ಬಿರ್ಸಾಗಿವು ಅಂತ ಅನ್ನಿಸ್ತು. ಕಡಲೆ ಹಿಟ್ಟು ಅಥವಾ ಮಾಡೋ ಮನುಷ್ಯನೇ ಒಂದು ಸ್ವಲ್ಪ ಸರಿಯಾಗಿಲ್ಲ ಗೊತ್ತಿಲ್ಲ. ಅದ್ರ ಪೀಸ್ ಮಾತ್ರ ಭಾರಿ ಬಂದಿವು ಅಟ್ರಾಗೆ. ಮತ್ತು ಭರ್ಡಾ ಪಲ್ಯದ ಹೋಡ್ ರೆಡಿ ಆಗೋದು. ಭರ್ಡಾ ಪಲ್ಯನೂ ಪ್ರಿಪೇರ್ ಮಾಡಿದ್ ನೋಡ್ರಿ. ಪಲಾವ್ ವಾಸನೆ ಮಾತ್ರ ಘಮ್ಮಲ್ಲತ್ತಿತ್ತು. ನಮ್ಮ ಡುಮ್ಮಣ್ಣ ಹೂರ್ಣ ಸಲುವಾಗಿ ಬೆಲ್ಲನೂ ಒಡೆದು ಕೊಟ್ಟೆ ಬಿಟ್ಟುನು. ಬೆಲ್ಲ ಹಾಕಿ ಹೂರ್ಣ ಮಾಡ್ದೆ. ಈ ಕಡೆ ಮುದ್ದೆ ಪಲ್ಯಕ್ಕೆ ಬ್ಯಾಳಿನೂ ರೆಡಿ ಆದು. ಮುದ್ದೆ ಪಲ್ಯ ಮಾಡಮಂತೇಳಿ ಮುದ್ದೆ ಪಲ್ಯ ಒಗ್ಗರಣೆ ಹಾಕಿದ್ದ. ಹಿಂಗೆ ತಾಳಸ ಮುಂದೆ ತವಿ ಹಾಕುವ ಅಂದ್ರೆ ಸಾರಿಗೆ ತವಿ ಇಡ್ಲಾರ್ದಂಗೆ ಅಷ್ಟು ಎತ್ತು ಬರ್ಕು ನೋಡ್ರಿ ನಮ್ಮ ಡುಮ್ಮು. ಆಮೇಲೆ ಸಾರನ್ನು ಮಾಡಿದೆವು. ಬಿಳಿ ಅನ್ನ ಅಂತೂ ಭಾರಿ ಆಗಿತ್ತು. ಉದ್ರುದ್ರ ಒಂದು ಕಡೆ ಕೂತು ಡುಮ್ಮು ಹಿಂಗೆ ಪಕೋಡ ಕರ್ದೋನ್ರಿ. ನನ್ನ ಬ್ಯಾಟಿಂಗ್ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ಇವತ್ತು ಹಿಟ್ಟು ಚಾಕು ಹೋಳಿಗೆ ಬಂದಿಲ್ಲ ಅಂಥೇಳಿ ಎಣ್ಣೆ ಹಚ್ಚಿ ಬಿಟ್ಟದ. ನಮ್ಮ ಆಚಾರರು ಅಡುಗೆ ಮನೆಯಾಗೆ ಹೋಳಿಗೆ ಉಣ್ತೀನಿ ನಾ ಬಿಸಿ ಬಿಸಿ ಹೊತ್ತು ಬಂದು ಕೂತೇ ಬಿಟ್ರು ನೋಡ್ರಿ. ಯಾರೆಲ್ಲ ಈ ವ್ಲಾಗ್ ನೋಡ್ಲತ್ತೀರಿ, ಇಷ್ಟ ಆಗಿತ್ತಂದ್ರೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಅಂತೂ ಮಾಡಿರಿ. ಥ್ಯಾಂಕ್ ಯು.